ಗುರವೇ ಸದವಲೋಕಾನಾಂ ಶದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರುದೇವರನ್ನು ಸ್ಮರಣೆ ಮಾಡಿ ಇಲ್ಲಿಯವರೆಗೆ ಉಪದೇಶವನ್ನು ಮಾಡಿರುವಂತಹ ಬಸವರಾಜರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಪುಣ್ಯಾತ್ಮರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಾನವನಿಗೆ ಜನ್ಮ ಜನ್ಮಾಂತರದಿಂದ ಕಾಡ್ತಾ ಇರುವಂತಹ ಒಂದೇ ಒಂದು ಸಮಸ್ಯೆ ದುಃಖ ಅನ್ನೋದು. ಈ ದುಃಖದ ನಿವಾರಣೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಅನಂತ ಜನ್ಮದಿಂದ ಯಾವ್ಯಾವುದೋ ಯೋನಿಯಲ್ಲಿ ಬಂದು ಕೊನೆಗೆ ಮನುಷ್ಯ ಜನ್ಮದಲ್ಲಿ ನಾವೆಲ್ಲ ಬಂದಿದ್ದೇವೆ. ಈ ಮನುಷ್ಯ ಜನ್ಮದಲ್ಲಿ ಬಂದದ್ದಾದರೂ ಕೂಡ ಉದ್ದೇಶ ಇಷ್ಟೇ, ದುಃಖ ಅನ್ನುವಂಥದ್ದಾಗಿದೆ. ಯಾವ ದುಃಖ ಅಂತಂದ್ರೆ ಅದಕ್ಕೆ ಆತ್ಯಂತಿಕ ದುಃಖ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅತ್ಯಂತ ದುಃಖ ಎಲ್ಲಿಂದ ಪ್ರಾರಂಭವಾಗಿದೆ ಅಂದರೆ ದುಃಖ ಇದು ಯಾವಾಗ ಈ ಜೀವ ಅನ್ನುವಂಥ ಒಂದು ಪ್ರಾಣಿ ಮನುಷ್ಯನಾದ ಮೇಲೆ ಅಲ್ಲ, ತತ್ಪೂರ್ವದಲ್ಲಿಯೂ ಕೂಡ 84 ಲಕ್ಷ ಜೀವರಾಶಿಗಳು, ಅವುಗಳೆಲ್ಲ ಸ್ವಲ್ಪ ನಾವು ಕೂಲಂಕ್ಷವಾಗಿ ಹಿಂದೆ ನೋಡ್ಕೊಂಡು ಬಂದ್ವಿ ಅಂತಂದ್ರೆ ನಮಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಪ್ರಾಣಿಯೂ ಕೂಡ, ಪ್ರತಿಯೊಂದು ಪಕ್ಷಿಯೂ ಕೂಡ ನಿತ್ಯ ಜೀವನದಲ್ಲಿ ಹೋರಾಟದಲ್ಲಿ ಯಶಸ್ವಿಯಾಗಂದ್ರೆ ಸುಖ, ಆ ಯಶಸ್ವಿ ಆಗದೇ ಇದ್ದಾಗ ನಾವು ಫೇಲ್ ಆದೀವಿ ಅಂತಂದ್ರೆ, ಅದು ಯಶಸ್ವಿ ಆಯಿತು ಅಂತಂದ್ರೆ ದುಃಖ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸುಖ ಮತ್ತು ದುಃಖ ಎರಡೂ ಕೂಡ ಪ್ರತಿಯೊಂದು ಪ್ರಾಣಿಯನ್ನು, ಪ್ರತಿಯೊಬ್ಬ ಮನುಷ್ಯನನ್ನು ಕಾಣ್ತಕ್ಕಂಥವ್ರು. ಸುಖವಾದಾಗ ಆನಂದ, ದುಃಖವಾದಾಗ ಒಂದಿಷ್ಟು ಏನೋ ಕ್ಲೇಶ, ನೋವು, ಇವೆಲ್ಲವೂ ಕೂಡ ನೋವು ಮತ್ತು ನಲಿವು ಇವುಗಳನ್ನು ಮೀರಿರ್ತಕ್ಕಂಥದ್ದು ಒಂದಿದೆ. ಸುಖ ಮತ್ತು ದುಃಖವನ್ನು ಮೀರಿರ್ತಕ್ಕಂಥ ಮತ್ತೊಂದು ಅವಸ್ಥೆ ಇದೆ. ಆ ಅವಸ್ಥೆಯನ್ನು ಪಡ್ಕೊಂಡಾಗ ಅದು ಸ್ವಂತಿಕೆ ಅನ್ನುವಂಥದ್ದು, ಅರ್ಥಾತ್ ಸಂತ ಜೀವನ ಅನ್ನುವಂಥದ್ದು. ಅವಾಗ ಬೇಕು ಇಲ್ಲ, ಬೇಡವೂ ಇಲ್ಲ, ಅವೆರಡನ್ನು ಮೀರಿರ್ತಕ್ಕಂಥ ಒಂದು ಜೀವನಕ್ಕೆ ಸಂತ ಜೀವನ ಅಂತ ಕರೀತಾರೆ. ಅದನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಅದಕ್ಕಾಗಿಯೇ ಹಗಲಿರಲು ಅದನ್ನೇ ಧ್ಯಾನಿಸಿ ಮೋಕ್ಷವನ್ನು ಪಡೆಯಬೇಕು, ಅರ್ಥಾತ್ ಗುರು ಸಾನ್ನಿಧ್ಯಕ್ಕೆ ಸೇರಬೇಕು. ಉದ್ದೇಶ ಏನು ಅಂತಂತಂದ್ರೆ ಮುಕ್ತಿ ಮೂಲೋ ಗುರೋರ್ ಕೃಪಾ, ಗುರುವಿನ ಕೃಪೆ ಎನ್ನುವಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತಿನ ವಿಷಯದಲ್ಲಿ ಪೂಜೆ ಇರಲಿ, ಧ್ಯಾನ ಇರಲಿ, ಅಥವಾ ಗುರುವಿನ ವಾಕ್ಯ ಅಂತಕ್ಕಂಥದ್ದಿರಲಿ, ಅವೆಲ್ಲದರ ಉದ್ದೇಶ ಒಂದೊಂದೇ ಮೆಟ್ಟಲನ್ನು ಹತ್ತಿ ಕೊನೆಯ ಸೋಪಾನ ಅಂತಕ್ಕಂಥದ್ದು ಮುಕ್ತಿ ಮೂಲೋ ಗುರೋರ್ ಕೃಪಾ. ಆ ಗುರುವಿನ ಕೃಪೆಯನ್ನು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಜಾತಿ, ಧರ್ಮ, ವರ್ಣ, ಕುಲ, ಗೋತ್ರ ಯಾವುದು ಕೂಡ ಅಲ್ಲಿ ಅಡ್ಡ ಬರಲಾರದು. ನಮ್ಮ ಸಂಪ್ರದಾಯ, ನಮ್ಮದೇ ರೀತಿಯಾಗಿರ್ತಕ್ಕಂಥ ಮತ, ಪಂಥ, ಇದ್ಯಾವುದನ್ನು ಕೂಡ ಲೆಕ್ಕಿಸಲಾರದೆ ಯಾರು ಶರೀಫ, ಯಾರು ಅವರ ಗುರುಗಳು, ಯಾರು ಮೋಕ್ಷಕ್ಕೆ ಅಡ್ಡ ಅಲ್ಲಿ ಜಾತಿ ಬರಲಿಲ್ಲ. ಗುರು ಗೋವಿಂದ ಭಟ್ರು ವೈಷ್ಣವ ಬ್ರಾಹ್ಮಣರಾಗಿದ್ದರೂ ಕೂಡ, ಜನಿವಾರವನ್ನು ಧಾರಣೆ ಮಾಡಿದ್ರೂ ಕೂಡ, ತದ್ವಿರುದ್ಧವಾಗಿರ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಶರೀಫನಿಗೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ದೀಕ್ಷೆಯನ್ನು ಕೊಟ್ಟು, ಮಂತ್ರ ಮೂಲೋ ಗುರೋರ್ ವಾಕ್ಯಂ ಅದನ್ನು ಕೊಟ್ಟ, ಪೂಜಾ ಮೂಲೋ ಗುರುರ್ ಪಾದ, ಧ್ಯಾನ ಮೂಲೋ ಗುರುರ್ ಮೂರ್ತಿ, ಇವನ್ನೆಲ್ಲವನ್ನು ಮೂರನ್ನು ಅದನ್ನು ಅನುಸರಿಸಿಕೊಂಡು ಬಂದಿರತಕ್ಕಂಥ ಶರೀಫ ಯೋಗಿ ಒಬ್ಬ ಶಿಕ್ಷಕ. ಅದೆಲ್ಲವನ್ನು ಬಿಟ್ಟು ಬಯಲಾಟವನ್ನು ಮಾಡ್ತಕ್ಕಂಥವನು. ಬಯಲಾಟದ ಅಡ್ಡದ ಮೇಲೆ ನಿಂತುಕೊಂಡು ಕೈಯಲ್ಲಿ ಹಲಿಗೆ ಹಿಡ್ಕೊಂಡು ಬಡಿಲಿಕ್ಕೆ ಪ್ರಾರಂಭ ಮಾಡಿದ ಅಂತಂತಂದ್ರೆ ಅಕಸ್ಮಾತ್ತಾಗಿ ಆಟ ಬಹಳ ಜೋರಾಗಿ ನಡೆದಿರಬೇಕು. ಗುರುವಿನ ಒಂದು ಸ್ಮರಣೆ ಆತ ಒಂದು ಕೂಡಲೇ ಆಟವನ್ನು ನೋಡ್ತಿದ್ದಿಲ್ಲ.
ಗುರು ಸ್ಮರಣೆ ಆದ ಕೂಡಲೇ ಹಲಿಗೆಯಿಂದ ಅಲ್ಲೇ ಚೆಲ್ಲಿ ಅಡ್ಡದ ಮೇಲೆ ಚೆಲ್ಲಿ ಓಡಿ ಹೋಗಿಬಿಡ್ತಿದ್ದ. ಅಷ್ಟು ಅದು ವಿಚಾರ ಮಾಡಿಕೊಡ್ರಿ. ಶರೀಫರಿಗೆ ಅವರು ತಪ್ಪು ಮಾಡಿದಾಗ ಶರೀಫನ ದೇಹಕ್ಕೆ ಪೆಟ್ಟುಗಳನ್ನು ಬೀಳುವಾಗ ಆ ಪೆಟ್ಟಿನ ಆ ತಾಪ, ಆ ಪೆಟ್ಟಿನ ಅನುಭವ ಅನ್ನುವಂಥದ್ದು ಅಲ್ಲಿ ಗುರುವಿಗೆ ಆಗಿದೆ. ಏನಿದ ಕಾರಣ? ಸಂಬಂಧ ಅನ್ನುವಂಥದ್ದು, ಅನ್ಯೋನ್ಯವಾಗಿರ್ತಕ್ಕಂಥ ಗುರು ಶಿಷ್ಯರಿಗಿರ್ತಕ್ಕಂಥ ಜಾತಿ ಅಡ್ಡ ಬರಲಿಲ್ಲ. ಅವಾಗ ಸಹಜವಾಗಿ ಶರೀಫ ಶಿವಯೋಗಿ ಗುರುಗಳನ್ನು ಸ್ನಾನ ಮಾಡಿಸುವಾಗ ಎಣ್ಣೆ ಹಚ್ತಾ ಇದ್ದ. ಅವಾಗ ಗೋವಿಂದ ಭಟ್ರ ಬೆನ್ನಿನ ಮೇಲೆ ಬಾರಗಳು ಮುಳಿದ್ದು, ಹಸಿರು ಬಾರಗಳಿದ್ದು. ಅಪ್ಪ ಗುರುನಾಥ ಏನಿವು? ಅವಾಗ ಶರೀಫ, ಮೊನ್ನೆ ಬಾರಕೋಲಿನಿಂದ ಗೌಡ ಬಡೋದಲ್ಲಪ್ಪ, ಆ ಪೆಟ್ಟು ನನಗೆ ಗೊತ್ತಾವ. ಸಂಬಂಧ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅನ್ಯೋನ್ಯ ಸಂಬಂಧ. ಶರೀರಗಳು ಭಿನ್ನವಾಗಿದ್ದರೂ ಕೂಡ ಅವರ ಅಂತಃಶಕ್ತಿ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥ. ಅಷ್ಟೇ ಅಲ್ಲ, ಅವರೆಲ್ಲ ಭಗವಂತನನ್ನ ಸ್ಮರಣೆ ಮಾಡಿ ಭಗವಂತನಿಗಾಗಿ ತಮ್ಮ ಜೀವನವನ್ನು ಮೀಸಲಾಗಿರಿಸಿಕೊಂಡಿರ್ತಕ್ಕಂಥವ್ರು. ಲೋಕಾರೂಢಿಗಾಗಿ, ಲೋಕದ ಒಲುಮೆಗಾಗಿ, ಈ ಲೋಕದ ಪ್ರಚಾರವನ್ನು ಪಡ್ಕೊಳ್ಬೇಕು, ಲೋಕದವರನ್ನು ಹೊಗಳಬೇಕು ಅನ್ನುವಂಥ ಒಂದು ಲವಲವಿಕೆ ಎನ್ನುವಂಥದ್ದು, ಒಂದು ಅನೀಕ್ಷೆ ಅನ್ನುವಂಥದ್ದು, ಆಸೆ ಅನ್ನುವಂಥದ್ದು ಸದ್ಗುರುವಿಗೆ ಎಂದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಲೋಕದ ವಾರ್ತೆ, ಲೋಕದ ಕೀರ್ತಿಯಿಂದ ಸಂಪೂರ್ಣ ವಿಮುಖನಾಗಿರ್ತಕ್ಕಂಥವನು. ಯಾರಿಗೆ ಆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆಯೋ, ಅದನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ಇದೆಯೋ ಅಂಥಲ್ಲಿ ಮಾತ್ರ ಬೀಜವನ್ನು ಒಂದು ಕಾಂಕ್ರೀಟ್ ಮೇಲೆ ಹಾಕಿದ್ರೆ ಅದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಬೀಜವನ್ನು ಕಲ್ಲು ಮೇಲೆ ಇರ್ತೀವಿ ಅಂದ್ರೆ ಅದಕ್ಕೆ ನೀರು ಹಾಕಿದ್ರೂ ಸಹಿತ ಸಿಗಲಿಕ್ಕೆ ಸಾಧ್ಯವಿಲ್ಲ. ಫಲವತ್ತಾಗಿರ್ತಕ್ಕಂಥ ಮಣ್ಣು ಎಲ್ಲಿ ಇರ್ತದೆಯೋ ನಾವೇನೂ ಮಾಡೋಣ. ಒಂದು ಆಲದ ಬೀಜ, ಆಲದ ವೃಕ್ಷ ಬಹಳ ದೊಡ್ಡದಾಗಿರ್ತಕ್ಕಂಥ ಮರ, ಅದೇನು ಎಕರೆಗಟ್ಟಲೆ ಬೆಳೀತಕ್ಕಂಥದ್ದು, ಕಿಲೋಮೀಟರ್ ಗಟ್ಟಲೆ ಬೆಳೀತಕ್ಕಂಥ ಒಂದು ಆಲದ ವೃಕ್ಷ, ಅದರಲ್ಲಿ ಇರ್ತಕ್ಕಂಥ ಕಾಯಿ ಬಹಳ ಚಿಕ್ಕದು, ಹಣ್ಣು ಬಹಳ ಸಣ್ಣದಾಗಿರ್ತಕ್ಕಂಥ ಹಣ್ಣು. ಅಷ್ಟು ಸಣ್ಣದಾಗಿರ್ತಕ್ಕಂಥ ಹಣ್ಣಿನಲ್ಲಿ ಅದರ ಬೀಜ ಎಷ್ಟು ಚಿಕ್ಕದಾಗಿರ್ಬೋದು. ಕಸಕಸಿ ಬೀಜ ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಆದ್ರೆ ಆಲದ ವೃಕ್ಷದಲ್ಲಿ ಇರ್ತಕ್ಕಂಥ ಆಲದ ಹಣ್ಣಿನ ಬೀಜ ನಮ್ಮ ಕಣ್ಣಿಗೆ ಸಹಿತ ಕಾಣೋದಿಲ್ಲ. ಅಂಥ ಒಂದು ಬೀಜ ಎಲ್ಲೋ ಗಾಳಿಗೆ ಹಾರಿ ಬಂದು ಧೂಳದ ಮೇಲೆ ಬಿದ್ದಿತ್ತು, ಧೂಳನಾಗಿ ಬಿದ್ದಿತ್ತು. ಅದು ಎಂಥ ಸಮಯ ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಇರ್ತಕ್ಕಂಥ ಬಿಸಿಲು, ಮೇಲೆ ಬಿಸಿಲು, ಕೆಳಗೆ ಸುಡುವಂಥ ಮಣ್ಣು, ಮಣ್ಣಿನಲ್ಲಿ ಕಾಲಿಟ್ಟರೆ ಕಾಲು ಸುಡಬೇಕು. ಅಷ್ಟು ಭೀಕರವಾಗಿರ್ತಕ್ಕಂಥ ಉಷ್ಣತಾ ಪ್ರದೇಶದೊಳಗೆ ಆ ಬೀಜ ಬಿದ್ದರೆ ಆದ್ರೆ ಬೀಜ ಹುರಿದು ಹೋಗಬೇಕು. ಆದ್ರೆ ತನ್ನ ತನವನ್ನು ಕಾಯ್ಕೊಂಡು ಸುಮ್ಮನೆ ಇತ್ತು ಬೀಜ. ಸಮಯ ಬಂದಾಗ ಸಹಜವಾಗಿ ಮೋಡಗಳು ಬಂದು ಸ್ವಲ್ಪ ಹನಿ ಏನು ಒದರಿತು, ಆ ಅವಕಾಶ ಆ ಬೀಜಕ್ಕೆ ಯಾವಾಗ ಸಿಕ್ತು ಹುಟ್ಟುದೆತ್ತು. ಮಣ್ಣಲ್ಲಿ ಆ ಮಣ್ಣು ಕಾದ ಮಣ್ಣು, ಮ್ಯಾಲ ಭಯಂಕರ ಬಿಸಿಲು, ಇಷ್ಟಾದರೂ ಸಹಿತ ತನ್ನ ತನವನ್ನು ತಾನು ಬಿಟ್ಟು ಕೊಡ್ಲಿಲ್ಲ. ಯಾಕಂದ್ರೆ ಆ ಮಣ್ಣು ಅಷ್ಟು ಹದವಾಗಿತ್ತು. ಸಹಜವಾಗಿರ್ತಕ್ಕಂಥ ಮಳೆ ಆಯಿತು, ಆ ಮಳೆಯ ಹನಿಯಿಂದಾಗಿ, ತೇವಾಂಶದಿಂದಾಗಿ ಅಂಕುರ ಹೊಡಿತು. ವಿಶಾಲ ವೃಕ್ಷ ಅಂತಕ್ಕಂಥದ್ದು ಬರೀ ಮೊದಲು 2 ಎಲೆ ಬಿಡ್ತು, ಮೇಲೆ 2 ಎಲೆ ಬಂತು, ಸೂಕ್ಷ್ಮವಾಗಿ ಒಂದು 2 ಎಲೆ ಬಂತು. ಒಂದು ಮೆಂತೆ ಕಾಳು ಹಾಕಿದ್ರೆ ನೀವು, ಒಂದು ಕೊತ್ತಂಬರಿ ಕಾಳು ಹಾಕಿದ್ರೆ ಮೊದಲು 2 ಬೀಜ ಬರ್ತದೆ. ಹಾಗೆ 2 ಬೀಜ ಬಂದು 4 ಆಯ್ತು, 6 ಆಯಿತು. ಹಾಗೆ ಎಲೆ ಬೆಳೀತಾ ದೊಡ್ಡದಾಯಿತು. ಅವಾಗ ಗಾಳಿ ವಿಚಾರ ಮಾಡಿತ್ತು, ಎಲ್ಲಿ ಇಲ್ಲದ ನೀನು ಈಗ ಬಂದು ಏನು ಮಹಾ ಜೋರು ನಡೆಸಿಯಲ್ಲ ಅಂತ ತಿಳ್ಕೊಂಡು ಗಾಳಿ ಬೀಸಾಕ್ ಶುರು ಮಾಡಿತ್ತು. ನೀ ಬೇಕಾದಷ್ಟು ಬೀಸು, ನಿನ್ನನ್ನು ಒಂದು ದಿವಸ ನಾನು ನನಗೆ ಹಣಿಲಾರದೆ ಬಿಡುದಿಲ್ಲ ಅಂತ ತಿಳ್ಕೊಂಡು ನನ್ನ ಬೀಜ ಹೇಳ್ತದೆ. ಬೆಳೀತು. ಗಾಳಿಗೆ ಅದಕ್ಕೆ ಸ್ಪರ್ಧೆ ಪ್ರಾರಂಭ ಆಯಿತು. ಗಾಳಿ ಅದನ್ನು ಕೆಡಬೇಕಂತಿತ್ತು. ಆದರೆ ಗಾಳಿಗೆ ಯಾವ ಗಾಳಿಯೂ ಕೂಡ ಬೀಸಲಾರದರೂ ಕೂಡ ಬೇಕಾದಂಥ ಗಾಳಿ ಬಿರುಗಾಳಿ ಬೀಸಿದರೂ ಸಹಿತ ಬೀಳಲಾದಂಥ ಒಂದು ಅವಸ್ಥೆಯನ್ನ, ಕಣ್ಣಿಗೆ ಕಾಣಲಾದಂಥ ಒಂದು ಬೀಜ ಧೂಳದಲ್ಲಿ ಬಿದ್ದಾಗ ಅದು ಏನು ಎದ್ದು ಬಿಡುತ್ತೋ, ವಿಶಾಲ ವೃಕ್ಷ ಆಯಿತು. ಬರೀ ಒಂದೇ ಬಟ್ಟೆ ಇಲ್ಲ, ಒಂದೇ ಕಾಂಡ ಇಲ್ಲ ಅದರ ಹತ್ರ. ಅದು ಏನು ಬೆಳೀತಾ ಶಾಖೆಗಳು ಬೆಳೆದಂಗೆ ಫಾರ್ಮ್ ಬಿಡಕ್ಕೆ ಹತ್ತಿದ್ರು.
ಫಾರಂ ಬಿಟ್ಟು 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 ಎಕರೆಗಟ್ಟಲೆ ಬೆಳೀತೋ, ಎಲ್ಲಿ ತನಕ ಬೆಳೀತೋ ಅಂದ್ರೆ ಮೂಲ ಬಡ್ಡಿ ಎಲ್ಲಿ ಐತಿ ಗೊತ್ತಾಗಲ್ಲ, ಅಷ್ಟು ವಿಶಾಲವಾಗಿ ಬೆಳೀತು. ಅವಾಗ ಗಾಳಿ ಬೀಸ್ಲಿಕ್ಕೆ ಪ್ರಾರಂಭ ಆಯಿತು. ನಿಮ್ಮಪ್ಪ ಬರಲಂತದ್ದು ಗಿಡ, ನಿಮ್ಮಪ್ಪ ಬರಲಿ ನಾ ಕೇಳುವುದಿಲ್ಲ. ಹಾಗೆ ಗುರುವಿನ ಮಹಾಮಂತ್ರ ಅಂತಕ್ಕಂಥದ್ದು ಯೋಗ್ಯವಾಗಿರ್ತಕ್ಕಂತಹ ಒಂದು ಆ ಹೃದಯಕ್ಕೆ, ಆ ಮನಸ್ಸಿನಲ್ಲಿ ಹೃದಯದಲ್ಲಿ ನಾಟಿತು, ಆ ಮಂತ್ರ ನಾಟಿತು ಅಂತಂತಂದ್ರೆ ಭವಬಂಧನ ಅಂತಕ್ಕಂಥದ್ದು ಸಂಪೂರ್ಣ ತಾನೇ. ಯಾಕಂದ್ರೆ ಒಂದು ಗಾಳಿ ಒಂದು ಆ ಮಳೆ ಬೀಳ್ಬೇಕಲ್ಲ, ಆ ವರ್ಷಾಧಾರೆ ಆಗ್ಬೇಕಲ್ಲ, ಆ ಒಂದು ಮಳೆಯ ಹನಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಆದರೆ ಈ ಕಾಂಕ್ರೀಟ್ ಮೇಲೆ ಬೀಜ ಬೇಕಾದಷ್ಟು ತಂದು ಹಾಕಿದ್ವಿ, ಶೇಂಗಾ ತಂದು ಹಾಕಿ ಬೇಕಾದಷ್ಟು ತಂದು ಹಾಕಿದ್ವಿ, ಎಂದಾದ್ರೂ ಬಿಡ್ಲಿಕ್ಕೆ ನಮಗೆ ಸಾಧ್ಯ, ಫಲ ಕೊಡ್ಲಿಕ್ಕೆ ಸಾಧ್ಯ ಅದು. ಹಾಗೆ ಒಬ್ಬ ಸದ್ಗುರುವಿನಲ್ಲಿ ಶಿವಾನಂದ ಮಹಾಶಿವಯೋಗಿಗಳಿಗೆ, ವೀರನಗೌಡರಿಗೆ, ಬನಹಟ್ಟಿ ರುದ್ರಮುನಿ ಸ್ವಾಮಿಗಳು, ಇವರು ಶಿಕ್ಷಕರು, ಮಾಸ್ತರ್ ಇದ್ದರು. ಶಿವಾನಂದಪ್ಪಗಳು ತೊಟಕಿನೊಳಗೆ ಮಾಸ್ತರ್ಗೆ ನೌಕರಿ ಮಾಡ್ತಿದ್ರು. ಸಹಜವಾಗಿರ್ತಕ್ಕಂಥ ಗುಡಿಸಾಗರದ ಸಾಧು ಸಿದ್ಧ ಶಿವಯೋಗಿಗಳು ಇವರ ವಾರ್ತೆಯನ್ನು ಏನು ಮಾಸ್ತರ ವೀರನಗೌಡ ಮಾಸ್ತರ ಶಾಸ್ತ್ರ ಹೇಳ್ತಾನ, ನಿಜಗೊಂಡು ಶಾಸ್ತ್ರಗಳನ್ನು ಹೇಳ್ತಾನ ಅಂದಾಗ ಕರೆಸ್ಕೊಂಡ್ರು. ಅವಾಗ ಯಾವಾಗ ಆ ಸದ್ಗುರುವಿನನ್ನ ರುದ್ರಮುನಿ ಶಿವಾಚಾರ್ಯರನ್ನು ನೋಡಿದ್ರು ವೀರನಗೌಡರು, ನನಗೆ ಇನ್ನೂವರೆಗೆ ಅಂತ ಗುರು ಸಿಕ್ಕಿರಲಿಲ್ಲ, ಸಿಕ್ಕ ಇನ್ನು ಬಿಡಬಾರದು ಅಂತ ಹೇಳ್ಕೊಂಡು ಪ್ರಣಿಪಾತನಾಗಿ ಎಲ್ಲವನ್ನೂ ಕೂಡ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಅಷ್ಟೇ ಅಲ್ಲ, ಅದ್ವೈತ ತತ್ವವನ್ನ, ಶಂಕರರ ಸಂಪೂರ್ಣ ಅದ್ವೈತವನ್ನ ವೀರನಗೌಡರಿಗೆ ಉಪದೇಶ ಮಾಡಿದ್ರು. ಅದು ಏನು ಬೀಜವನ್ನು ಬಿತ್ತಿದ್ರು ರುದ್ರಮುನಿ ಶಿವಾಚಾರ್ಯರು. ಕೊನೆಗೆ ಮುಕ್ತಿ ಮೂಲೋ ಗುರು ಕೃಪಾ ಆಯ್ತು, ಆ ಗುರುವಿನ ಕೃಪೆ ಆಯಿತು. ತಾವು ಒಬ್ಬರೇ ಮುಕ್ತರಾಗಲಿಲ್ಲ. ಶಿವಾನಂದ ಸ್ವಾಮಿಗಳು ವೈರಾಗ್ಯವನ್ನು ತಾಳೆ ಹೋಗಿರದೇ ಇದ್ದರೆ ಚನ್ನಬಸವ ದೇವರು ಇವತ್ತು ತಯಾರಾಗ್ತಿರ್ಲಿಲ್ಲ, ಮಲ್ಲಿಕಾರ್ಜುನ ಅಪ್ಪಗಳು ಬರುತ್ತಿರಲಿಲ್ಲ, ಮಲ್ಲಿಕಾರ್ಜುನ ಅಪ್ಪಗಳು ಕೈಯಾಗ ಸಿದ್ದೇಶ್ವರ ಅಪ್ಪಗಳು ತಯಾರಾಗ್ತಿರ್ಲಿಲ್ಲ. ಮೂಲ ಪರಂಪರೆ, ಮೂಲ ವೃಕ್ಷ, ಆಲದ ಗಿಡ ಯಾವುದು? ಶಿವಾನಂದರ ತತ್ವ ಸಿದ್ಧಾಂತ ಅಂತಕ್ಕಂಥದ್ದು. ಆ ಒಂದು ಕಾರಣದಿಂದ ಅದ್ಭುತವಾಗಿರ್ತಕ್ಕಂಥ ಹಮ್ಮರ ಅಂತಕ್ಕಂಥದ್ದು ಆಯಿತು. ಕಾರಣ ಏನು ಅಂತಂದ್ರೆ ಗುರುವಿನ ಕೃಪೆ ಅಂತಕ್ಕಂಥದ್ದು ಆಗ್ಬೇಕಾಗಿತ್ತು ಅಂತಂದ್ರೆ ಗೋವಿಂದ ಭಟ್ರಿಗೆ ಗೊತ್ತಿತ್ತು, ಇಲ್ಲಿ ನಾನು ಬೀಜವನ್ನು ಹಾಕಿದರೆ ಅದು ಯಾವುದು ಧರ್ಮಾತೀತವಾಗಿರ್ತಕ್ಕಂಥದ್ದು, ಜಾತ್ಯತೀತವಾಗಿರ್ತಕ್ಕಂಥ ಒಂದು ತತ್ವವನ್ನ ಅದೇನು ಇಲ್ಲ, ಸದ್ರೂಪ, ಸಿದ್ಧರೂಪ, ಆನಂದ ರೂಪ, ನಿತ್ಯರೂಪ, ಪರಿಪೂರ್ಣ ರೂಪ ಅಂತಕ್ಕಂಥದ್ದೇನನ್ನ ಅರಿವು ಅನ್ನುವಂಥದ್ದನ್ನು ತಂದುಕೊಟ್ಟ. ಆದರೆ ಅವರಿಗೂ ಪ್ರಚಾರ ಬೇಡಾಗಿತ್ತು, ಇವ್ರಿಗೂ ಪ್ರಚಾರ ಬೇಡಾಗಿತ್ತು. ಪ್ರಚಾರಕ್ಕಾಗಿರ್ತಕ್ಕಂಥ ಗುರುಗಳು ಬೇರೆ, ಆದರೆ ಆತ್ಮಾನುಸಂಧಾನಕ್ಕಾಗಿರ್ತಕ್ಕಂಥ ಗುರುಗಳು ಬೇರೆ. ಬಾದಶಾಹ, ಅಕ್ಬರ್ ಬಾದಶಾಹ ತಾನ್ಸೇನ್, ಅಕ್ಬರ್ ಬಾದಶಾಹನಲ್ಲಿ ತಾನ್ಸೇನ್ ಅಂತಕ್ಕಂಥವನು ಬಹಳ ದೊಡ್ಡ ಗವಾಯಿ, ಬಹಳ ದೊಡ್ಡ ಸಂಗೀತಗಾರ ತಾನ್ಸೇನ್ ಮುಸಲ್ಮಾನ್. ಅಕ್ಬರ್ ಬಾದಶಾಹ ಮುಸಲ್ಮಾನ್. ಆದರೆ ಆ ಆಸ್ಥಾನದಲ್ಲಿ ತಾನ್ಸೇನ್ ಹಾಡಕ್ಕೆ ಪ್ರಾರಂಭಿಸಿದ್ರೆ ಅಕ್ಬರನಿಗೆ ಸಂತೋಷವೇ ಸಂತೋಷ. ಅಂಥ ತಾನ್ಸೇನ್ ಅಂತ ಸಂಗೀತ ಯಾರು ಇರಲಿಲ್ಲ. ಒಂದ್ಸಲ ಅನಿಸ್ತು, ಅಕ್ಬರನಿಗೆ ಅನಿಸ್ತು, ತಾನ್ಸೇನ್ ನಿನ್ನ ಸಂಗೀತವೇ ಇಷ್ಟು ಅದ್ಭುತವಾಗಿದೆ, ಶಿಷ್ಯನಾಗಿರ್ತಕ್ಕಂಥವನೇನು, ನಿನ್ನ ಗುರು ಹೇಗಿರಬೇಕು? ಹರಿದಾಸ. ಅವ ಹರಿದಾಸ, ಯಾವಾಗಲೂ ಕೂಡ ನಾರಾಯಣನ ಸೇವೆಯಲ್ಲಿ ಇರ್ತಕ್ಕಂಥವನು, ಹರಿಯ ಸೇವೆಯಲ್ಲಿ ಇರ್ತಕ್ಕಂಥವನು ಹರಿದಾಸ. ಅವ ಹೆಂಗಿರಬೇಕು ಅಂತ ತಿಳ್ಕೊಂಡಾಗ ನೋಡ್ಬೇಕು ನಿನ್ನ ಗುರುವಿನನ್ನ, ಆ ನಿನ್ನ ಗುರುವಿನ ಸಂಗೀತವನ್ನು ನಾನು ಕೇಳಬೇಕಂತ ತಿಳ್ಕೊಂಡು ಅಕ್ಬರ್ ಬಾದಶಾಹನಿಗೆ ಅನಿಸ್ತು. ಆಯ್ತು ಹೋಗೋಣ ಅಂತ ತಿಳ್ಕೊಂಡು ಅರಣ್ಯದಲ್ಲಿ, ಅಡವಿ ಮಧ್ಯದಲ್ಲಿ ಇರ್ತಕ್ಕಂಥ ಹರಿದಾಸರ ಆಶ್ರಮದ ಸಮೀಪಕ್ಕೆ ಬರ್ತಾರೆ. ಆದರೆ ಆಶ್ರಮದ ಸಮೀಪದಲ್ಲಿ, ಯಾಕಂದ್ರೆ ತಾನ್ಸೇನಿಗೆ ಗೊತ್ತು ಆಶ್ರಮದ ಸುತ್ತಮುತ್ತ ಮತ್ತೆಲ್ಲಿ ಕುಟೀರಗಳ ಅಂತ ತಿಳ್ಕೊಂಡು ಅಲ್ಲೇ ಕುಟೀರದಲ್ಲಿ ಇರ್ತಾರೆ. ಸಾಯಂಕಾಲ ಆಯಿತು, ಕತ್ತಲೆ ಆವರಿಸ್ತು, ನಾವು ಡಿಸ್ಟರ್ಬ್ ಮಾಡೋದು ಬೇಡ ಗುರುಗಳಿಗೆ, ಅವರು ತಮ್ಮ ಆನಂದದಲ್ಲಿ ಇರ್ತಾರೆ ಅಂತ ತಿಳ್ಕೊಂಡು ಯಾವುದೂ ಕೂಡ ವಿಘ್ನ ಬರಲಾರದ ಹಾಗೆ ಒಂದು ಕಡೆಗೆ ಒಂದು ಗುಡಿಸಲದಲ್ಲಿ ಯಾವುದೋ ಬೇರೆ ಕುಟೀರದಲ್ಲಿ ದೂರದಲ್ಲಿ ಇರ್ತಾರೆ. ಹರಿದಾಸರು ರಾತ್ರಿ ಸಮಯ ಆದ ಕೂಡಲೇ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಡ್ತಾರ, ಅಲ್ಲಿ ಯಾರೂ ಇಲ್ಲ. ಒಬ್ರು ಯಾರೂ ಇಲ್ಲ, ಒಬ್ರು ದೇವರು, ಯಾರೂ ಇರಲಿಲ್ಲ. ಏಕಾಂತವಾದ ಸ್ಥಳ. ಹಾಡ್ತಿದ್ದ ಹರಿದಾಸ ಹಾಡಿದ. ಅದನ್ನು ಅಕ್ಬರ್ ಬಾದಶಾಹ ಕೇಳಿದ. ತಾನ್ಸೇನಿಗೂ ಗೊತ್ತೈತ್ತು, ಗುರುಗಳದ್ದು ಸಂಗೀತ ಗೊತ್ತಿತ್ತು.
ಅವಾಗ ಅಕ್ಬರನಿಗೆ ತನ್ಮಯ ಆಗಿಬಿಟ್ಟ, ಸಮಾನ ಸ್ಥಿತಿಗೆ ಹೋಗ್ಬಿಟ್ಟ. ಆನಂತರ ಉತ್ಥಾನ ಆದ ನಂತರ ಅಕ್ಬರ್ ಹೇಳ್ತಾನೆ, ತಾನ್ಸೇನ್, ನಿಮ್ಮ ಗುರುವಿನ ಸಂಗೀತದ ಮುಂದೆ ನಿಂದೇನೂ ಅಲ್ಲ ಅಂದ. ಅವಾಗ ಅಕ್ಬರ್ ಬಾದಶಾನಿಗೆ ಉತ್ತರ ಕೊಡ್ತಾರ ತಾನ್ಸೇನ್. ದರ್ಬಾರದಲ್ಲಿ ಅಕ್ಬರ್ ಬಾದಶಾಹನ ದರ್ಬಾರದಲ್ಲಿ ಸಂಗೀತ ಮಾಡ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಗೀತಗಾರ ಹರಿದಾಸರ ತಾನಸೇನನ ಗುರುವಿನ ಸಂಗೀತ ಕೇಳಿದ ನಂತರದಲ್ಲಿ ಇಷ್ಟು ಪರಿಣಾಮ ಆಯಿತು ಅಕ್ಬರನಿಗೆ, ನನ್ನ ಸಾಮ್ರಾಜ್ಯವೇ ಬೇಡ, ಯಾವಾಗಲೂ ಹರಿದಾಸರ ಸೇವೆಯಲ್ಲಿ ಇರಬೇಕನ್ನುವಂಥ ಭಾವ ಬಂತು. ತಾನ್ಸೇನಿಗೆ ಹೇಳಿದ. ಅಕ್ಬರ್ ಹೇಳ್ತಾನ, ತಾನ್ಸೇನ್, ನಿಮ್ಮ ಗುರುವಿನ ಸಂಗೀತದ ಮುಂದೆ ನಿಂದೇನೂ ಅಲ್ಲ. ಅವಾಗ ತಾನ್ಸೇನ್ ಹೇಳಿದ, ಮಹಾರಾಜ್, ನಾನು ಹಾಡುವುದು ನಿಮ್ಮ ಪ್ರೀತಿಗಾಗಿ, ನಾನು ಹಾಡುವುದು ನಿಮ್ಮನ್ನು ಓಲೈಸಿಕೊಳ್ಳುವ ಸಲುವಾಗಿ, ನಿಮ್ಮ ಪ್ರೀತಿಯನ್ನು ಗಳಿಸುವ ಸಲುವಾಗಿ ನಾನು ಹಾಡಿದ್ದೇನೆ. ಆದರೆ ನನ್ನ ಗುರು ಹರಿದಾಸ ಹಾಡೋದು ಪರಮಾತ್ಮನನ್ನು ಸಂತೃಪ್ತಿಗೊಳಿಸಲಿಕ್ಕೆ ಹಾಡ್ತಾನೆ. ಆದ್ದರಿಂದ ಅವರ ಸಂಗೀತ ನಮಗೆ ಹಿಡಿಸ್ತದೆ. ನಾನು ಹಾಡೋದು ಸುಮ್ಮನೆ ಇಲ್ಲಿಂದ ಹಾಡ್ತೇನೆ, ಆದರೆ ಅವ್ರು ಹಾಡೋದು ಹಾಗಲ್ಲ. ಆಧಾರ ಚಕ್ರದಿಂದ ಹಿಡಿಕೊಂಡು ಕೊನೆಗೆ ಸಹಸ್ರಾರ ಚಕ್ರವನ್ನು ಮೀರಿರ್ತಕ್ಕಂಥ ಸಂಗೀತ ಅವ್ರದ್ದಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಕ್ಬರನಿಗೆ ಬಹಳ ಖುಷಿ. ಯಾಕೆ ಹೇಳಬೇಕಾಗ್ತದೆ ಅಂತಂದ್ರೆ, ಮುಕ್ತಿ ಮೂಲೋ ಗುರು ಕೃಪಾ, ನಮಗೆ ಮೋಕ್ಷ ಅಂತಕ್ಕಂಥದ್ದು ಆಗ್ಬೇಕಾಗಿತ್ತು ಅಂದ್ರೆ, ಬಂಧನದಿಂದ ಬಿಡುಗಡೆ ಆಗ್ಬೇಕಾಗಿತ್ತು ಅಂದ್ರೆ, ಬಂಧನದಿಂದ ಬಿಡುಗಡೆ ಆಗ್ತದೆ ಆನಂದ ತನ್ನಿಂದ ತಾನೇ ಆಗಿರ್ತದೆ. ಕಡ್ಡಿ ಪಡಿಗಿರ್ತಕ್ಕಂಥ ಕಡ್ಡಿಯನ್ನು ತೆಗೆದುಕೊಂಡು ಕತ್ತಲೆಯಲ್ಲಿ ನಾವು ಕಡ್ಡಿಯನ್ನು ಕೊರೆದಾಗ ಒಂದು ತಾಸಿಗೆ ಬೆಳಕು ಬೀಳುವುದಿಲ್ಲ ಅಲ್ಲ, ಕಡ್ಡಿ ತೋದಿತ್ತಂದ್ರೆ ಬೆಳಕು ಬೀಳುವುದೇ ಇಲ್ಲ ಬಿಟ್ಟು ಪರ್ಸೆ. ಕಡ್ಡಿ ಹಿಂಗೆ ಕೊರೆದ ತಕ್ಷಣವೇ ಬೆಳಕು ಬಿತ್ತು ಅಂತಂತಂದ್ರೆ ಬೆಳಕು ಬಿದ್ದೇ ಬೀಳುತ್ತದೆ. ಆದ್ರೆ ಒಂದು ತಾಸಿಗೆ, 2 ತಾಸಿಗೆ, 3 ತಾಸಿಗೆ ಬೆಳಕು ಬೀಳುವುದಿಲ್ಲ. ಹೇಗೋ ತಕ್ಷಣವೇ ಬೆಳಕು ಅಂತಕ್ಕಂಥದ್ದು ಬೀಳುತ್ತದೆಯೋ ಹಾಗೆ ಗುರುವಿನ ಅಂತಃಕರಣ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ನಮ್ಮ ಮೇಲೆ ಬಂತು ಅಂತಂತಂದ್ರೆ, ನಮ್ಮ ಮೇಲೆ ಬಿತ್ತು ಅಂತಂತಂದ್ರೆ, ಹಸ್ತಮಸ್ತಕ ಸಂಯೋಗ ಯಾವಾಗ ಆಯಿತೋ ಅವಾಗ ಆ ಒಂದು ಆನಂದ ಅಂತಕ್ಕಂಥದ್ದು ಯಾವಾಗ ಆರಂಭ ಆಗ್ತದಲ್ಲ, ಅದು ಆ ಆನಂದ ಎಂದಿಗೂ ಕೂಡ ದುಃಖವನ್ನು ಕೊಡ್ಲಿಕ್ಕೆ ಸಾಧ್ಯವೇ. ಅಂಥ ಆನಂದವನ್ನು ಕೊಡುವ ಸಲುವಾಗಿ ಸದ್ಗುರುವಿನ ಕೃಪೆ ಅಂತಕ್ಕಂಥದ್ದು ಮುಕ್ತಿ ಮೂಲೋ ಗುರು ಕೃಪಾ. ಆದರೆ ಗುರುವಿನ ಕೃಪೆಯನ್ನು ಧಿಕ್ಕರಿಸಿದ್ವಿ ಅಂತಂತಂದ್ರೆ ಯಾವ ದೇವರ ಹತ್ತಿರ ಹೋದರೂ ಸಹಿತ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನೆ ಹೋಗಿ ಬಂದ ಅವನು ಹೋಗಿದ್ದ, ಮಹಾರಾಜ ಎಲ್ಲೋ ಹೋಗಿದ್ದ, ಇರತಕ್ಕಂಥ ಸಂತರನ್ನ ಬಿಟ್ಟು ಎಲ್ಲೋ ಹೋಗಿದ್ದ, ಆದರೆ ಆಗಲಿಲ್ಲ. ಆನಂದ ಅಂತಕ್ಕಂಥ ತೃಪ್ತಿ ಅಂತಕ್ಕಂಥದ್ದು ಆಗಲಿಲ್ಲ. ಆದರೆ ಇವತ್ತಿನ ದಿವಸ ಎಲ್ಲವನ್ನು ತನ್ನ ಮಗನಿಗೆ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಮುಕ್ತಿ ಸಾಗರವನ್ನ, ಮುಕ್ತಿ ಮಂದಿರವನ್ನ ಸೇರುವ ಸಲುವಾಗಿ ಹೊರಟು ಹೋಗ್ಬಿಟ್ಟ. ನಿಜಗುರು ಶಿವೆಗಳು ಹೊರಟು ಹೋದರು. ಶಿವಾನಂದತ್ವರು ಮನೆಯಿಂದ ಹೊರಟು ಬಂದರು, ತಮ್ಮ ಎಲ್ಲ ಸಾಮ್ರಾಜ್ಯವನ್ನೇ ಬಿಟ್ಟು ಬಂದರು. ಉದ್ದೇಶ ಏನು ಅಂತಂತಂದ್ರೆ, ಗುರುವಿನ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ಶಕ್ತಿಪಾತ ಆತು ಅಂತಂತಂದ್ರೆ ದುಃಖ ಅನ್ನುವಂಥದ್ದು ಹೋಗ್ತದೆ. ಇನ್ನು ಸಾಕು, ಈ ಭವಭಾರ ಅಂತಕ್ಕಂಥದ್ದು, ಈ ಭೂಭಾರ ಅಂತಕ್ಕಂಥದ್ರಲ್ಲಿ ನಾನು ಕಾಲ ಕಳೆಯೋದು ಬೇಡ ಅನ್ನುವಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಆ ಶಿಷ್ಯನಲ್ಲಿ ಪ್ರಾರಂಭವಾಗ್ತದೆ. ಅವಾಗ ಶಿಷ್ಯ ಆಗಿರುವುದಿಲ್ಲ, ಅವನೇ ಗುರು ಆಗಿರುತ್ತೆ. ಅಂಥ ಒಂದು ಗುರು ಕೃಪೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಏನು ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ, ಆದರೆ ಅವರು ಹೇಳ್ತಾರೆ, ನಿಜಗೊಂಡು ಹೇಳ್ತಾರೆ, ಗುರು ಒಬ್ಬ ರೀತಿ ಇಲ್ಲ. 6 ತೆರನಾದ ಭಾವುಕರಿಗೆ ಅನುಗುಣವಾಗಿ ತೋರುವ ಗುರುಕುಲದ ಇರವನು ಪೇಳುವೆನು ಇಂತು ಒಲಿದು ಅಂತಾರೆ. ಅದರಲ್ಲಿ ಕೊನೆಯ ಗುರು ಅಂತಕ್ಕಂಥವನು ನಮಗೇನು ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡಿ, ಪರಮಾತ್ಮ ಒಬ್ಬ ತಾಯಿ ತನ್ನ ಮಗನನ್ನು ಸ್ವಚ್ಛಗೊಳಿಸಿ, ಮಲಿನದಲ್ಲಿ ಎಲ್ಲೋ ಬಿದ್ದಿರ್ತಕ್ಕಂಥ ಮಗನನ್ನು ಹೊಲಸಾಗಿರ್ತಕ್ಕಂಥ ಮಗನನ್ನು ಸ್ವಚ್ಛಗೊಳಿಸಿ, ಶುಚಿಗೊಳಿಸಿ, ಒಂದಿಷ್ಟು ಪೌಡರ್ ಹಚ್ಚಿ, ಒಂದು ತಿಲಕ ಇಟ್ಟು, ಗಲ್ಲದ ಮೇಲೆ ಒಂದು ತಿಲಕ ಇಟ್ಟು, ಒಳ್ಳೆಯ ವೇಷಭೂಷಣ ಹಾಕಿ ಕೊಟ್ಟಾಗ, ತಂದೆಗೆ ಕೈ ಕೊಟ್ಟಾಗ ತಂದೆ ಹೇಗೆ ಸಂತೋಷ ಪಡ್ತಾನೋ, ಅತ್ಕೊಳ್ತಾನೋ, ಹಾಗೆ ಸದ್ಗುರುನಾಥ ಅಂತಕ್ಕಂಥವ್ರು ಶಿಷ್ಯನಲ್ಲಿ ಇರ್ತಕ್ಕಂಥ ಎಲ್ಲ ಮನವಿಕ್ಷೇಪ, ಆವರಣ ದೋಷ ಎಲ್ಲವನ್ನು ತೆಗೆದು ಹಾಕಿ ಅದನ್ನು ಪರಮಾತ್ಮನಿಗೆ ಕೊಟ್ಟಾಗ ಪರಮಾತ್ಮ ಅಂತಾನ ಆನಂದವಾಗಿ ಎತ್ಕೊಳ್ತಾನೆ. ತನಗೆ ಬೇಕೆಂದು ಎತ್ತಿಕೊಂಡ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬಿಡುವಲ್ಲಿ ತನಗೆ ಬೇಕೆಂದು ಎತ್ತಿಕೊಂಡ. ಇದನ್ನು ಬಿಡಬಾರದು, ನನ್ನಲ್ಲಿ ಬಿಟ್ಕೊಳ್ಬೇಕನ್ನುವಂಥ ಭಾವ ಭಗವಂತನಿಗೆ ಬರ್ತದೆ. ಅಂತಹ ಒಂದು ಅದ್ಭುತ ಶಕ್ತಿ ಸದ್ಗುರುವಿನಲ್ಲಿ ಇರೋಣದ್ರಿಂದ ಆ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತಿನ ದಿವಸ ಬಹಳ ಸುಂದರವಾಗಿರ್ತಕ್ಕಂತಹ
ಆ ಚಿಂತನೆಯನ್ನ ಮಹಾರಾಜ ಇವತ್ತು ಏನಾದ ಅಂತಂದ್ರೆ ಸದ್ಗುರು ಕೃಪೆಯನ್ನು ಪಡೆದುಕೊಂಡು ಎಲ್ಲೇ ಯಾವ ದೇವರಿಗೆ ಹೋಗ್ತೇವೆ ಅಂದ್ರೆ ದೇವರು ನಮಗೆ ಮೋಕ್ಷವನ್ನು ಕೊಡೋದಿಲ್ಲ. ಇಷ್ಟಾರ್ಥ ಸಿದ್ಧಿರಷ್ಟು ಅನ್ಬಹುದಷ್ಟೇ. ನನಗೆ ಬೇಕಾಗಿರ್ತಕ್ಕಂಥ ಈ ಐಹಿಕ ಭೋಗಗಳನ್ನು ಕೊಡಬಹುದು, ಇಲ್ಲ ಅನ್ನೋ ಹಾಗಿಲ್ಲ. ಅದನ್ನು ಕೊಡ್ತಾನೆ, ಭೋಗಗಳನ್ನು ಕೊಡ್ತಾನೆ. ಅದರ ಯೋಗವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಯಾವ ದೇವರಿಗೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರಪಂಚಿಕರಾಗಿರ್ತಕ್ಕಂಥ ನಾವುಗಳು, ಸಂಸಾರಿಕರಾಗಿರ್ತಕ್ಕಂಥ ನಾವುಗಳು, ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ನಮಗೆ ಐಹಿಕ ಸುಖ ಸಿಕ್ಕ ಸಾಕು ಅನ್ನೋಷ್ಟು ಮಟ್ಟಿಗೆ ಸಂಕುಚಿತದಲ್ಲಿ ಇದ್ದೇವೆ. ಇದನ್ನು ಮೀರಿ ಸ್ವಲ್ಪ ನಾವು ಹೊರಗೆ ಬಂದಿವಿ ಅಂತಂತಂದ್ರೆ ಅದು ಮೋಕ್ಷ ಸಾಮ್ರಾಜ್ಯ ಅಂತಕ್ಕಂಥದ್ದು. ಆದರೆ ಮನುಷ್ಯನ ಸಹಸ್ರೇಶು ಕಶ್ಚಿತ್ ತತಿಸಿದ್ಧಯೇ, ಎಷ್ಟು ಜನ ಹುಟ್ಟಿದ್ದಾರೆ, ಆದರೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಸಲುವಾಗಿ ಅಂತಂತಂದ್ರೆ ಸಾಧ್ಯವಿಲ್ಲ. ಸಾವಿರಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣು ಎಲ್ಲೋ ಸಿಗ್ತಾನೆ. ಎದ್ದ ಮಾನವರೆಲ್ಲರೂ ಕೂಡ ನಾವು ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಕೂಡ ಮೋಕ್ಷದ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಯತ್ನ ಮಾತ್ರ ಬಿಡಬಾರದು. ನಮ್ಮಲ್ಲಿ ಎಷ್ಟು ಭಕ್ತಿ ಅಂತಕ್ಕಂಥದ್ದು ಮಾಡಬೇಕು. ಅಂತ ಭಕ್ತಿ ವಿಜಯವನ್ನ, ಭಕ್ತಿ ಸಾಮ್ರಾಜ್ಯವನ್ನ ಪಡೆದುಕೊಳ್ಳುವ ಸಲುವಾಗಿ ಇವತ್ತಿನ ದಿವಸ ಭಕ್ತಿ ವಿಜಯ ಅಂತಕ್ಕಂಥ ಉತ್ತರ ಭಾರತದ ರಾಮಾನಂದರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಆ ಶಿಷ್ಯನಿಗೆ ಕೊಟ್ಟು ಕಾಪಾಡಿದರು. ಆ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡು ನಾವು ನೀವೆಲ್ಲ ಉದ್ಧಾರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಷ್ಟು ಮಾತುಗಳನ್ನ ಸದ್ಗುರು ಪಾದಗಳಿಗೆ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಎಲ್ಲರಿಗೂ